ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಮಿತ್ರ. ಹಾಯ್ ನೀರಜ್, ಬನ್ನಿ. ಇಲ್ಲಿಂದ ಹೋಗೋದ್ರಲ್ಲಿ ಮಿತ್ರನ ನನ್ನ ದಾರಿಗೆ ತಂದ್ಕೋಬೇಕು. ಅವನನ್ನು ಹೇಗಾದ್ರೂ ಮದ್ವೆಗೆ ಒಪ್ಪಿಸ್ಬೇಕು. ಸರಿ, ಬನ್ನಿ ಹೋಗೋಣ. ಭಾಗ್ಯ ತಗೋ. ಭಾಗ್ಯ ಕೈ ಖಾಲಿ ಇಲ್ವಲ್ಲ ಮಿತ್ರ, ನೀನೇ ಒಳಗ್ ಮುಡ್ಸು. ಏನ್ ಯೋಚನೆ ಮಾಡ್ತಿದ್ಯಾ? ಹೂ ಮುಡ್ಸು ಅಂದಿದ್ದು ನಿನ್ ಹೆಂಡತಿ ತಲೆಗೆ, ಬೇರೆ ಯಾರ್ದೋ ಜಡೆಗಲ್ಲ. ಮುಡ್ಸು. ಮಿತ್ರ, ನನ್ನವಳಾಗ್ಬೇಕಾಗಿದ್ದಂಥ ಭಾಗ್ಯನ ನಿನ್ನವಳನ್ನಾಗಿ ಮಾಡ್ಕೊಂಡೆ. ಇವಾಗ ನನ್ನ ಕಣ್ಣು ಮುಂದೆನೆ ಅವಳ ತಲೆಗೆ ಹೂ ಮುಡಿಸ್ತಾ ಇದ್ಯಾ. ನೋಡ್ತಾ ಇದ್ರೆ ನನಗೆ ಮೈಯೆಲ್ಲ ಉರಿತಾ ಇದೆ. ನೀವಿಬ್ಬರನ್ನು ತುಂಬಾ ಸಮಯ ಸಂತೋಷವಾಗಿರಕ್ ಬಿಡಲ್ಲ. ಇವಾಗ ಒಳಗ್ ಹೋಗೋಣ ಬನ್ನಿ. ನಮಸ್ಕಾರ. ನಮಸ್ಕಾರಮ್ಮ. ಪುರೋಹಿತ್ರೆ, ಇವರು ಸದ್ಯದಲ್ಲೇ ಒಂದಾಗ್ತಿರೋ ಜೋಡಿ. ಅಮ್ಮ ಅವ್ರಿಗೆ ಸ್ವಾಮಿಗೆ ಬಟ್ಟೆ ಕೊಡೋಕ್ ಬಂದಿದ್ದಾರೆ. ಪೂಜೆ ಮಾಡ್ಕೊಡಿ. ಸರಿನಮ್ಮ, ಇಲ್ಲಿ ಕೊಡಿ. ಅಮ್ಮ, ನೀವಿಬ್ರು ಒಬ್ಬರ ಕೈ ಒಬ್ರು ಹಿಡ್ಕೊಂಡು ಈ ತೆಂಗಿನಕಾಯಿನ ಹಿಡ್ಕೊಂಡು ಆ ದೇವರಿಗೆ ನಿಮ್ಮ ಆಸೆಗಳನ್ನ ಹೇಳ್ಕೊಂಡು ಈ ತೆಂಗಿನಕಾಯನ್ನ ಹೊಡಿಬೇಕು. ಈಗ ಒಬ್ರ ಕೈನ ಇನ್ನೊಬ್ರು ಹಿಡ್ಕೊಳ್ಳಮ್ಮ. ಮನುಷ್ಯ, ಏನಾಯ್ತು ಮನುಷ್ಯ? ಏನಿಲ್ಲ. ಕೈ ಕೊಡು. ಹಾಯ್ ನಾಣಿ. ಹಾಯ್ ಬಾಬಾ, ನೀವೇನು ನಮ್ಮ ಏರಿಯಾದಲ್ಲಿ? ಏನಿಲ್ವೋ, ಸ್ವಲ್ಪ ಕೆಲ್ಸ ಇತ್ತು ಅಂತ ಬಂದಿದ್ದೆ. ಹಾಗೆ ನೀನ್ ಸಿಗ್ದೆ ಅಷ್ಟೇ. ಏನೋ ಸ್ಕೂಲ್ಗೆ ಇಷ್ಟೊಂದು ಖುಷಿಯಾಗಿ ಹೋಗ್ತಿದ್ಯಾ? ಹೋಗೋದಲ್ಲ ಭಾವ, ಖುಷಿಯಾಗಿ ಸ್ಕೂಲಿಂದ ಮನೆಗ್ ಬರ್ತಾ ಇದೀನಿ. ಅದ್ಯಾಕೋ, ನಿನಗ್ ಸ್ಕೂಲ್ ಇಲ್ವಾ? ನಮ್ ಪ್ರಿನ್ಸಿಪಲ್ ತೀರ್ಕೊಂಡ್ರು ಭಾವ, ಹಾಲಿಡೇ ಕೊಟ್ಟಿದ್ದಾರೆ. ಅದಕ್ಕೆ ಖುಷಿಯಾಗಿ ಮನೆಗ್ ಹೋಗ್ತಾ ಇದೀನಿ. ಹೇ, ತಪ್ಪು ಕಣೋ, ಹಾಗೆಲ್ಲ ಹೇಳ್ಬಾರ್ದು. ಸರಿ ಭಾವ. ಸರಿ ಬಾ, ನಿನ್ ಮನೆ ಹತ್ರ ಡ್ರಾಪ್ ಮಾಡ್ತೀನಿ. ಹತ್ರನೇ ಭಾವ, ನಾನೇ ಹೋಗ್ತೀನಿ. ಭಾವ ಭಾವ ಅಂತ ಎಷ್ಟು ಮುದ್ದ ಕರಿತೀಯೋ ನೀನು. ನಿಮ್ ಅಕ್ಕ ಕೂಡ ಇದ್ದಾಳೆ, ಒಳ್ಳೆ ಕಪ್ಪೆ ತರ ವಟ ವಟ ಅಂತ ಕೂಗೋದನ್ ಬಿಟ್ರೆ ಭಾವ ಅಂತ ಮುದ್ದಾಗಿ ಒಂದ್ಸಲ ಆದ್ರೂ ಕರೀತಾಳ? ಭಾವ, ನನ್ ಮುಂದೆನೆ ಅಕ್ಕಂಗ್ ಬೈತೀರಾ? ನಂಗಿಷ್ಟ ಇಲ್ಲ. ಯಾಕೋ, ಯಾಕೆ ಇಷ್ಟ ಇಲ್ಲ? ನಾವಿಬ್ರು ಎಷ್ಟೇ ಫ್ರೆಂಡ್ಸ್ ಆದ್ರೂ ಅಕ್ಕ ಅಕ್ಕನೇ ತಾನೆ. ನಾನು ಯಾವಾಗ್ಲೂ ಅಕ್ಕನ್ ಪಾರ್ಟಿನೇ. ಅಬ್ಬಾ, ಅಕ್ಕನ ಹೆಸರು ಹೇಳ್ತಿದ್ದಾಗೆ ಟಕ್ ಅಂತ ಪಾರ್ಟಿನೇ ಚೇಂಜ್ ಮಾಡ್ದಲ್ಲೋ. ಎಷ್ಟೇ ಆದ್ರೂ ಅವಳ ತಮ್ಮನೇ ತಾನೆ ನೀನು. ಸರಿ ಬಾ, ನಿನ್ನ ಡ್ರಾಪ್ ಮಾಡ್ತೀನಿ. ಓಕೆ ಬಾಬಾ. ಇದು ನಿಮಗೆಲ್ಲ ಚಿಕ್ಕ ವಿಷಯ ಅಂತ ಅನಿಸ್ಬೋದು, ಆದ್ರೆ ನನಗೆ ತುಂಬಾ ದೊಡ್ಡ ವಿಷಯ ಇದು. ನೋಡಿ ನೀರಜ್, ಹೆಣ್ಮಕ್ಳು ಗಂಡ್ಮಕ್ಳ ತರ ಹೇಳಿದ ಕೂಡ್ಲೆ ಮಾಡಲ್ಲ. ಹೆಣ್ಮಕ್ಳು ತುಂಬಾ ವಿಷಯಕ್ಕೆ ಎಲ್ಲ ರೀತಿಲೂ ಯೋಚನೆ ಮಾಡ್ತಾರೆ. ಹುಡುಗಿರ್ಗೆ ಆಗಾಗ ನಾಚಿಕೆ ಕೂಡ ಆಗತ್ತೆ. ಅದನ್ನ ನೀವ್ ಗಂಡ್ಮಕ್ಳೇ ಅರ್ಥ ಮಾಡ್ಕೋಬೇಕು. ಅವ್ರ ಜೊತೆ ಸರಿಯಾಗಿ ನಡ್ಕೋಬೇಕು. ಇಷ್ಟು ಚಿಕ್ಕ ವಿಷಯನ್ ಕೂಡ ನಿಮ್ಗೆ ಹೇಳ್ಬೇಕಾ? ಮನೀಷಾ ನಾಚಿಕೆಯಿಂದ ಕೈ ಹಿಂದೆ ತಗೊಂಡ್ಲು.
ಆದ್ರೆ ಸ್ನೇಹದಿಂದ ಹಿಡ್ಕೋಬೇಕಾದವ್ರು ನೀವು, ಸಲ್ಗೆ ತೋರ್ಸ್ಬೇಕಾಗಿರೋರು ಕೂಡ ನೀವೇ, ಸರಿನಾ? ನಡೀರಿ. ಬನ್ನಿ. ಹೊಡಿರಿ. ಆಯುಷವೇಂದ್ರಿಯ ಪ್ರತಿಷ್ಠತೆ. ಅಮ್ಮ, ಇಲ್ಲಿ ಅಮ್ಮವರಿಗೆ ವಸ್ತ್ರ ಒಪ್ಪಿಸೋ ಕಾರ್ಯಕ್ರಮ ಮುಗಿಯಿತು. ಪುರೋಹಿತ್ರೆ, ಇವರಿಬ್ರು ನನ್ ಮೊಮ್ಮಗಳು. ಹೊಸದಾಗ್ ಮದ್ವೆ ಆಯ್ತು, ದಾಂಪತ್ಯ ವ್ರತ ಮಾಡ್ಸೋಣ ಅಂತ ಕರ್ಕೊಂಡ್ ಬಂದೆ. ಅದನ್ ಕೂಡ ಈಗ ನೀವೇ ನಿಂತ್ ಮಾಡ್ಸಿದ್ರೆ ಮಾಡ್ಸೋಣಮ್ಮ. ದಾಂಪತ್ಯ ವ್ರತ ಮಾಡೋ ಮುಂಚೆ ಮದ್ವೆ ಆಗಿರುವಂತಹ ಜೋಡಿ ಇಬ್ರು ಹೋಗಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡ್ಬೇಕು. ಮೊದಲು ಅದನ್ನ ಮುಗಿಸ್ಕೊಂಬರೋಣ ಬನ್ನಿ. ಮಿತ್ರ ಮತ್ತೆ ಮನೀಷಾ ಯಾಕಷ್ಟು ಕೋಪದಿಂದ ನೋಡ್ಕೋತಾ ಇದ್ದಾರೆ? ಇವರಿಬ್ರು ಮಧ್ಯ ಯಾರಿಗೂ ಗೊತ್ತಿಲ್ಲದೆ ಇರೋಂಥ ಒಂದು ಮನಸ್ತಾಪ ಇದೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ಅದೇನು ಅಂತ ಅರ್ಜೆಂಟಾಗಿ ತಿಳ್ಕೋಬೇಕು. ನೋಡಪ್ಪ ಮಿತ್ರ, ಅಮ್ಮ ಭಾಗ್ಯ, ನೀವಿಬ್ರು ಹೋಗಿ ಕಲ್ಯಾಣಿಯಲ್ಲಿ 3 ಸಾರಿ ಮುಳುಗಿ ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಅದಾದ್ಮೇಲೆ ಶ್ರೀಮತಿಯನ್ನ ಎತ್ಕೊಂಡು ಹುಡುಗ ಗುಡಿ ಸುತ್ತ 5 ಸಲ ಪ್ರದಕ್ಷಿಣೆ ಮಾಡಬೇಕು. ಐದು ಪ್ರದಕ್ಷಿಣೆಯನ್ನು ಮಾಡಬೇಕಾದಾಗ ಹುಡುಗಿ ಒಂದೇ ಒಂದು ಕ್ಷಣ ಕೂಡ ನೆಲದ ಮೇಲೆ ಕಾಲಿಡಬಾರದು. ಹುಡುಗ ಅಷ್ಟು ಭದ್ರವಾಗಿ ಎತ್ಕೊಂಡು ಪ್ರದಕ್ಷಿಣೆಯನ್ನ ಮಾಡಬೇಕಾಗತ್ತೆ. ಪ್ರದಕ್ಷಿಣೆಯಲ್ಲಿ ಯಾವುದೇ ರೀತಿ ಅಪಚಾರ ನಡೀಬಾರದು. ಮಾಡ್ತೀವಿ ಅನ್ನೋ ನಂಬಿಕೆ ಇದ್ರೆ ಮಾತ್ರನೇ ಈ ವ್ರತವನ್ನ ಮುಂದುವರಿಸಿ. ಹೆಂಗಾರ ಮಾಡಿ ವ್ರತನ ನಿಲ್ಲಿಸಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.